Throw it up. Start twerking like Miley. Oh yeah, twerking like Miley. Don't pop it like Miley. ನೀವೇನಾದ್ರೂ ಹೆಡ್ಫೋನ್ ಅಥವಾ ಇಯರ್ಫೋನ್ ಅನ್ನ ದಿನನಿತ್ಯ ಬಳಸ್ತಾ ಇದ್ದೀರಾ, ಅದರಲ್ಲೂ 2 ಗಂಟೆಗಿಂತ ಜಾಸ್ತಿ ಆ ಹೆಡ್ಫೋನ್ ಅಥವಾ ಇಯರ್ಫೋನ್ ಅನ್ನ ಬಳಸ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋನ ನೀವು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ನೀವು ಬಳಸ್ತಿರುವಂತಹ ಇಯರ್ಫೋನ್ ಅಥವಾ ಹೆಡ್ಫೋನ್ ಇಂದ ನಿಮ್ಮ ಕಿವಿಯ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಈ ಸೌಂಡ್ ಅಥವಾ ಶಬ್ದವನ್ನ ಡೆಸಿಬಲ್ ಅನ್ನೋ ಪದವನ್ನ ಬಳಸ್ಕೊಂಡು ಮೆಜರ್ ಮಾಡ್ತಾರೆ. ಹಾಗಾಗಿ 60 ರಿಂದ 65 ಡೆಸಿಬಲ್ ಒಂದು ನಾರ್ಮಲ್ ಆಗಿರುವಂತದ್ದು. ಈ ಡೆಸಿಬಲ್ ನಲ್ಲಿ ನೀವೇನಾದ್ರೂ ಮ್ಯೂಸಿಕ್ ಕೇಳ್ತಾ ಇದ್ದೀರಾ ಅಂದ್ರೆ ಅದು ಏನ್ ತೊಂದರೆ ಇಲ್ಲ. ಆದ್ರೆ ಇದಕ್ಕಿಂತ ಜಾಸ್ತಿ ಡೆಸಿಬಲ್ ನಲ್ಲಿ ನೀವು ಮ್ಯೂಸಿಕ್ ಕೇಳ್ತಾ ಇದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಕಿವಿಯಲ್ಲಿ ಒಂದಷ್ಟು ಸಮಸ್ಯೆಗಳು ಹುಟ್ಕೊಳ್ಳೋದಂತೂ ಗ್ಯಾರಂಟಿ. ಕಾಮನ್ ಆಗಿ ಈ ಹೆಡ್ಫೋನ್ ಮತ್ತು ಇಯರ್ಫೋನ್ ನಲ್ಲಿ ಡೆಸಿಬಲ್ ಪ್ರಮಾಣ 100ಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ವಾಲ್ಯೂಮ್ ಅಥವಾ ಸೌಂಡ್ ನ ಜಾಸ್ತಿ ಮಾಡ್ದಂಗು ಅಲ್ಲಿ ನಮಗೆ ವಾರ್ನಿಂಗ್ ಕೇಳುತ್ತೆ, ನೀವು ಇದಕ್ಕಿಂತ ಜಾಸ್ತಿ ವಾಲ್ಯೂಮ್ ನ ಇಟ್ಕೊಂತೀರಾ ಅಂತ ಪರ್ಮಿಷನ್ ಕೇಳುತ್ತೆ. ನಾವು ಆ ಪರ್ಮಿಷನ್ ನ ರೀಡ್ ಮಾಡ್ದೇನೆ ನಾವು ಓಕೆ ಅಂತ ಕೊಡ್ತೀವಿ. ಇನ್ನು ನಾವು ಜಾಸ್ತಿ ವಾಲ್ಯೂಮ್ ನ ಇಟ್ಕೊಂಡು ಸಾಂಗ್ಸ್ ನ ಕೇಳ್ತೀವಿ, ಮ್ಯೂಸಿಕ್ ನ ಕೇಳ್ತೀವಿ. ಹಾಗಾಗಿ ಇದು ನಮ್ಮ ಕಿವಿಯ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆರೋಗ್ಯವಂತ ಕಿವಿಗಳಿಗೆ 60 ಡೆಸಿಬಲ್ ನಾರ್ಮಲ್ ಆಗಿರುತ್ತೆ, ಅಂದ್ರೆ 60 dB ನಾರ್ಮಲ್ ಆಗಿರುತ್ತೆ. ಅದೇ 60ಗಿಂತ ಜಾಸ್ತಿ dB ಅನ್ನ ನಾವು ಈ ಹೆಡ್ಫೋನ್ ಅಥವಾ ಇಯರ್ಫೋನ್ ಅಲ್ಲಿ ನೋಡ್ತೀವಿ. ಅಂದ್ರೆ ಇದು ಹೆಚ್ಚು ಕಡಿಮೆ 100ಗಿಂತ ಜಾಸ್ತಿ ಡೆಸಿಬಲ್ ವಾಲ್ಯೂಮ್ ಎಫೆಕ್ಟ್ ಈ ಹೆಡ್ಫೋನ್ ಅಥವಾ ಇಯರ್ಫೋನ್ ನಲ್ಲಿ ಇರುತ್ತೆ. ಕಂಟಿನ್ಯೂಸ್ ಆಗಿ ಹೈ ವಾಲ್ಯೂಮ್ ಇಟ್ಕೊಂಡು ನೀವು ಈ 100 dB ಅಲ್ಲಿ ನೀವೇನಾದ್ರೂ ಮ್ಯೂಸಿಕ್ ಕೇಳ್ತಾ ಇದ್ರೆ ಇದು ನಿಮ್ಮ ಕಿವಿಗೆ ಪ್ರಾಬ್ಲಮ್ ತರುತ್ತೆ. ಇದರಿಂದ ಕಿವಿಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಹೇಳೋದಾದ್ರೆ ಇದು ನಮ್ಮ ಕಿವಿಯಲ್ಲಿ ಕಸವನ್ನ ಜಾಸ್ತಿ ಮಾಡುತ್ತೆ. ಕಿವಿಯಲ್ಲಿ ಕಸ ಜಾಸ್ತಿ ಸೇರ್ಕೊಂಡು ಕಿವಿಯನ್ನ ಬ್ಲಾಕ್ ಮಾಡುತ್ತೆ. ಇದರಿಂದ ನಮಗೆ ನೆಕ್ಸ್ಟ್ ಕೇಳಿಸ್ಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕಿವಿಯಲ್ಲಿ ನೋವು ಮತ್ತು ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ತಲೆನೋವಿಗೂ ಸಹ ಇದು ಕಾರಣ ಆಗುತ್ತೆ. ತುಂಬಾ ಸೀರಿಯಸ್ ಪ್ರಾಬ್ಲಮ್ ಏನಂದ್ರೆ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ವೇವ್ಸ್ ಈ ಹೆಡ್ಫೋನ್ ಮತ್ತು ಇಯರ್ಫೋನ್ ಇಂದ ರಿಲೀಸ್ ಆಗುತ್ತೆ. ಹಾಗಾಗಿ ಇದು ಡೈರೆಕ್ಟ್ ನಮ್ಮ ಬ್ರೈನಿಗೆ ಎಫೆಕ್ಟ್ ಮಾಡುತ್ತೆ. ಹಾಗೆ ಇದು ನಮ್ಮ ದೇಹದಲ್ಲಿ ಕಿವಿಗೆ ಮಾತ್ರ ಪ್ರಾಬ್ಲಮ್ ಕೊಡದೆ ದೇಹದ ಎಲ್ಲ ಜೀವಕೋಶಗಳಿಗೂ ಹಾನಿಯಾಗುತ್ತೆ. ದಿನನಿತ್ಯ 2 ಗಂಟೆಗಿಂತ ಜಾಸ್ತಿ ಯಾರು ಹೆಡ್ಫೋನ್ ಅಥವಾ ಇಯರ್ಫೋನ್ ಯೂಸ್ ಮಾಡ್ತಿರ್ತಾರೋ ಅವರಲ್ಲಿ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುವಂಥದ್ದು, ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು. ಆ ಟೈಮಲ್ಲಿ ಅವರಿಗೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಅವರು ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ. ಇದರಿಂದ ಅವರಿಗೆ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಫ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಇದನ್ನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ನೀವು ಇನ್ನೂ ಈ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಈ ಹೆಲ್ಪ್ಫುಲ್ ಫಾರ್ ಎವರ್ ಅನ್ನೋ ಒಂದು ಫ್ಯಾಮಿಲಿಯಲ್ಲಿ ನೀವು ಕೂಡ ಒಂದು ಮೆಂಬರ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.